ಚಿತ್ರದುರ್ಗದ ಕೋಟೆ. ಶತ್ರುಗಳು ಸುತ್ತುವರೆದ ಕಾಲ. ಒಬ್ಬ ಮಹಿಳೆ. ಕೈಯಲ್ಲಿ ಕೇವಲ ಒಂದು ಒನಕೆ. ಆಕೆ ಮಾಡಿದ ಸಾಹಸ ಇಂದಿಗೂ ಇತಿಹಾಸದಲ್ಲಿ ಅಮರವಾಗಿದೆ. ಆಕೆ ಯಾರು ಗೊತ್ತಾ? ಒನಕೆ ಓಬವ್ವ. 18ನೇ ಶತಮಾನದಲ್ಲಿ ಚಿತ್ರದುರ್ಗ ಕೋಟೆಯನ್ನು ಆಳುತ್ತಿದ್ದವರು ನಾಯಕರು. ಆ ಸಮಯದಲ್ಲಿ ಹೈದರ ಅಲಿ ಸೇನೆ ಕೋಟೆಯ ಮೇಲೆ ದಾಳಿ ಮಾಡಿತು. ಕೋಟೆಯೊಳಗೆ ಸೇನೆ ಕಡಿಮೆ, ಆದರೆ ಶತ್ರುಗಳು ತುಂಬಾ ಹೆಚ್ಚು. ಓಬವ್ವ ಅವರ ಗಂಡ ಕೋಟೆಯ ರಕ್ಷಣೆಯಲ್ಲಿ ಇದ್ದನು. ಓಬವ್ವ ಮನೆ ಕೆಲಸ ಮಾಡುತ್ತಾ ಇದ್ದಾಗ ಒಂದು ಸಣ್ಣ ರಂಧ್ರದ ಮೂಲಕ ಶತ್ರುಗಳು ಒಳಬರುತ್ತಿರುವುದನ್ನು ಗಮನಿಸಿದಳು. ಆ ಕ್ಷಣದಲ್ಲಿ ಓಬವ್ವ ಭಯಪಡುವುದಿಲ್ಲ. ಅವಳು ತನ್ನ ಕೈಗೆ ಸಿಕ್ಕದ್ದೇನು ಗೊತ್ತಾ? ಒನಕೆ. ಒಬ್ಬೊಬ್ಬರಾಗಿ ಒಳಗೆ ಬರುತ್ತಿದ್ದ ಶತ್ರುಗಳನ್ನು ಅವಳು ಒಂದೇ ಹೊಡೆತದಲ್ಲಿ ಹೊಡೆದುರುಳಿಸುತ್ತಿದ್ದಳು. ಯಾರಿಗೂ ಗೊತ್ತಾಗದಂತೆ ಒಬ್ಬೊಬ್ಬರನ್ನಾಗಿ ಕೊಂದು ಮೃತದೇಹಗಳನ್ನು ಪಕ್ಕಕ್ಕೆ ಎಳೆದು ಇಡುತ್ತಿದ್ದಳು. ಹೀಗೆ ಒಬ್ಬ ಮಹಿಳೆ ನೂರಾರು ಸೈನಿಕರನ್ನು ಒಬ್ಬಳೇ ತಡೆದಳು. ಆಕೆಯ ಧೈರ್ಯ ನೋಡಿ ಯಾರಿಗೂ ನಂಬಿಕೆ ಬರೋದಿಲ್ಲ. ಆದರೆ ಇದು ನಿಜವಾದ ಇತಿಹಾಸ. ಆದರೆ ಕೊನೆಯಲ್ಲಿ ಶತ್ರುಗಳು ಆಕೆಯನ್ನು ಗಮನಿಸಿ ದಾಳಿ ಮಾಡಿದರು. ಓಬವ್ವ ತನ್ನ ಜೀವವನ್ನೇ ತ್ಯಾಗ ಮಾಡಿ ಕೋಟೆಯನ್ನು ರಕ್ಷಿಸಿದಳು. ಆಕೆ ಸೋತಿಲ್ಲ. ಆಕೆ ಜಯಶಾಲಿ. ಇಂದು ಕೂಡ ಚಿತ್ರದುರ್ಗದಲ್ಲಿ ಓಬವ್ವನ ಕಿಂಡಿ ಎಂದು ಕರೆಯುವ ಜಾಗ ಇದೆ. ಒನಕೆ ಓಬವ್ವ ನಮಗೆ ಕಲಿಸುವುದು ಏನು ಗೊತ್ತಾ? ಧೈರ್ಯ ಇದ್ದರೆ ಒಬ್ಬನೇ ಸಾಕು. ಇದು ಕೇವಲ ಕಥೆಯಲ್ಲ, ಇದು ಕನ್ನಡದ ಹೆಮ್ಮೆ.